ಜೆಎಸ್ಡಬ್ಲ್ಯೂ ಮೈನ್ಸ್ ಕಂಪನಿಯಲ್ಲಿ ಮ್ಯಾನೇಜರ್ ಚಂದ್ರಶೇಖರ್ ಮೃತಪಟ್ಟ ವಿಚಾರದ ಪ್ರಕರಣವು ಇಡೀ ಪ್ರದೇಶವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಕುಟುಂಬಸ್ಥರಾದ ಮಗಳು, ಹೆಂಡತಿ ಹಾಗೂ ಮಗ, ಜೊತೆಗೆ ರೈತರು, ಕಾರ್ಮಿಕರು ಮತ್ತು ಕರ್ನಾಟಕ ಮಹಿಳಾ ಹಾಗೂ ಮಕ್ಕಳ ಸಂಘಟನೆಗಳ ಕಾರ್ಯಕರ್ತರು ನ್ಯಾಯಕ್ಕಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ದೀರ್ಘಕಾಲ ಕಾದು ಕುಳಿತಿದ್ದರು. ಸಾಕಷ್ಟು ಹೋರಾಟ ಮತ್ತು ಒತ್ತಡದ ಬಳಿಕ ಕೊನೆಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಲಾಗಿದ್ದು, ಮೃತದೇಹದ ಪೋಸ್ಟ್ಮಾರ್ಟಂ ನಡೆಸಿ ಚಂದ್ರಶೇಖರ್ ಅವರ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿಯ ಮೈನ್ಸ್ ಮ್ಯಾನೇಜ್ಮೆಂಟ್ ಪ್ರತಿನಿಧಿಗಳು ಕುಟುಂಬಸ್ಥರಿಗೆ ಕ್ಷಮೆಯಾಚಿಸಿ ಇಂಥ ದುರ್ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ ಕೇವಲ ಭರವಸೆಗಳಿಂದ ಈ ಅಪಾರ ನೋವು ಮರೆತು ಹೋಗುವುದಿಲ್ಲ ಎಂಬ ಆಕ್ರೋಶ ಸ್ಥಳದಲ್ಲಿದ್ದವರಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು. ಕರ್ನಾಟಕ ಗಣಿಬಾಧಿತ ಪ್ರದೇಶ ಹೋರಾಟ ಸಮಿತಿಯ ಸ್ಥಾಪಕರಾದ ಬಿ. ದುರ್ಗಾ ರಮೇಶ್ ಅವರು ಮಾತನಾಡಿ, ಗಣಿ ಮಾಲೀಕರಿಗೆ ಕಠಿಣ ಎಚ್ಚರಿಕೆ ನೀಡಿದರು. ಕಾರ್ಮಿಕರ ಜೀವಗಳಿಗೆ ಯಾವುದೇ ಮೌಲ್ಯ ನೀಡದೆ ನಡೆಯುತ್ತಿರುವ ಗಣಿಗಾರಿಕೆ ವಿರುದ್ಧ ಸಂಘಟನೆಗಳು ಮುಂದೆಯೂ ಮೌನ ವಹಿಸುವುದಿಲ್ಲ, ತೀವ್ರ ಹೋರಾಟ ನಡೆಸಲಿವೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ವೇಳೆ ಚಂದ್ರಶೇಖರ್ ಅವರ ಮಗಳು ತನ್ನ ತಂದೆಯ ಸಾವಿನಿಂದ ಉಂಟಾದ ಅಪಾರ ನೋವು, ಅನುಭವಿಸಿದ ಅನ್ಯಾಯ ಮತ್ತು ಕುಟುಂಬ ಎದುರಿಸುತ್ತಿರುವ ಭವಿಷ್ಯದ ಅಂಧಕಾರವನ್ನು ಕಣ್ಣೀರಿನೊಂದಿಗೆ ವ್ಯಕ್ತಪಡಿಸಿದರು. ಅವರ ಮಾತುಗಳು ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸನ್ನು ಕಲುಕಿಸಿದವು. ಇನ್ನೂ ಹೆಚ್ಚು ನೋವಿನ ಸಂಗತಿಯಾಗಿ ಈ ದುಃಖದ ಗಳಿಗೆಯಲ್ಲಿ ಭೀಮಸಮುದ್ರದ ರೈತ ಸಂಘದ ಮುಖಂಡರಾದ ಶಂಕರ್ಮೂರ್ತಿ, ರುದ್ರಸ್ವಾಮಿ, ವೀರೇಶ್, ಈರಣ್ಣ ಸೇರಿದಂತೆ ಅನೇಕ ರೈತರು ಹಾಗೂ ಭೀಮಸಮುದ್ರ ಹಾಗೂ ಪಾಳ್ಯ ಮತ್ತು ಸುತ್ತಮುತ್ತಲ ಗ್ರಾಮಗಳ ರೈತರು ಪೊಲೀಸ್ ಠಾಣೆಗೆ ಆಗಮಿಸಿ ಚಂದ್ರಶೇಖರ್ ಅವರ ಕುಟುಂಬಸ್ಥರೊಂದಿಗೆ ದುಃಖ ಹಂಚಿಕೊಂಡರು. ಇದು ಒಂದೇ ಮನೆಯ ದುಃಖವಲ್ಲ, ದುಡಿಯುವ ಪ್ರತಿಯೊಬ್ಬ ರೈತ ಮತ್ತು ಕಾರ್ಮಿಕನ ದುಃಖ ಎಂದು ಹೇಳುತ್ತಾ ಕುಟುಂಬದ ಜೊತೆಗೆ ನಿಂತು ನ್ಯಾಯಕ್ಕಾಗಿ ಹೋರಾಡುವುದಾಗಿ ಅವರು ಗಟ್ಟಿಯಾಗಿ ನಿಂತಿದ್ದರು. ನೆನ್ನೆ ಆಗಿರೋದು ಸರ್, ಇದು 3 ಗಂಟೆ ಹಂಗಾಗಿದೆ. ನಮಗೆ ಮಾಹಿತಿನೂ ಕೊಟ್ಟಿಲ್ಲ. ನಮ್ಮ ಅಣ್ಣ ಅಲ್ಲೇ ವರ್ಕ್ ಮಾಡೋದು, ಅವನಿಗೂ ಒಂದು ಮಾಹಿತಿನೂ ಕೊಟ್ಟಿಲ್ಲ. ಯಾವುದೋ ಟ್ಯಾಂಕರ್ ಗಾಡಿ ಯಾವುದ್ರಲ್ಲೂ ಹಾಕೊಂಬಂದು ಪ್ರಾಣಿಗಳು ಹಾಕೊಂಬಂದಂಗೆ ಹಾಕೊಂಬಂದು ಇದರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ. ಯಾರು ಹಾಕೊಂಬಂದಿದ್ದಾರೆ ಅಂತಲೂ ಒಂದು ಮಾಹಿತಿನೂ ಕೊಟ್ಟಿಲ್ಲ, ನಮಗೆ ಏನೂ ಕೊಟ್ಟಿಲ್ಲ. ಕಂಪ್ನಿಯಿಂದ ಒಂದು ಕಾಲು ಬಂದಿಲ್ಲ, ಹಿಂಗಾಗಿದೆ ಅಂತ ಯಾರು ಏನೂ ಹೇಳಿಲ್ಲ ಸರ್. ನಮಗೆ ಯಾರು ಬರ್ತಾನೂ ಇಲ್ಲ ಸರ್, ಕಂಪ್ನಿಯಿಂದ ಯಾರು ಬಂದಿಲ್ಲ. ಇಲ್ಲಿ ಯಾರು ಬಂದು ನಮ್ಮ ಅಪ್ಪಾಜಿ ಏನಾಯ್ತು ಅಂತಲೂ ಹೇಳ್ತಿಲ್ಲ ಸರ್. ಇವರು ಡ್ರೈವರ್ ಯಾರು ಅಂತಲೂ ಗೊತ್ತಿಲ್ಲ, ಏನಾಯ್ತು ಅಂತಲೂ ಗೊತ್ತಿಲ್ಲ ಸರ್. ಸರ್ ಅಲ್ಲಿ ನಮ್ಮ ಅಪ್ಪಾಜಿ ಫ್ರೆಂಡ್ ಯಾರೋ ಇದ್ರು ಸರ್, ಅವರು ಕಾಲ್ ಮಾಡಿ ಅವರು ಇನ್ನೊಬ್ರು ಯಾರಿಗೂ ಹೇಳಿದ್ರು, ನಮ್ಮ ರಿಲೇಟಿವ್ಗೆ ಹಂಗ ಗೊತ್ತಾಯ್ತು. ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ಐಸಲ್ಲಿ ಇಟ್ಬಿಟ್ಟಿದ್ರು ಸರ್ ನಮ್ಮ ಅಪ್ಪಾಜಿನ. ಅಲ್ಲೇ ಕೆಲಸ ಮಾಡಿದ್ರು ಒಂದು ಮಾಹಿತಿ ಕೊಟ್ಟಿಲ್ಲ. ಇದು ಯಾಕೆ ಕೊಟ್ಟಿಲ್ಲ, ಇವರು ಯಾಕೆ ಕೊಟ್ಟಿಲ್ಲ, ನಮ್ಮ ಅಪ್ಪಾಜಿ ಹಿಂಗಾಗಿತ್ತೆ ಅಂತ ಒಂದು ಮಾತು ಹೇಳಿಲ್ಲ. ಆಂಬುಲೆನ್ಸಲ್ಲೂ ಕರ್ಕೊಂಬಂದಿಲ್ಲ ಸರ್, ಯಾವುದೋ ಬೀದಿ ನಾಯಿ ಕರ್ಕೊಂಬಂದಾಗ ಯಾವುದೋ ಟ್ಯಾಂಕರಲ್ಲಿ ಕರ್ಕೊಂಬಂದು ಹಾಕಿದ್ದಾರೆ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಅಪ್ಪಾಜಿನ. ಒಂದು ಮಾತು ಏನು ಯಾರು ಬಂದು ಕಂಪ್ನಿಯಿಂದ ಕೇಳ್ತಾ ಇಲ್ಲ ಸರ್, ನಮ್ಮನ್ನ ಏನು ಕೇಳ್ತಾ ಇಲ್ಲ, ಏನಾಗಿದೆ ಅಂತಲೂ ಹೇಳ್ತಾ ಇಲ್ಲ. ಅವರು ಕಾಂಟ್ಯಾಕ್ಟ್ ಒಬ್ರು ಮಾಡಿಲ್ಲ ಸರ್, ಯಾರು ಇಲ್ಲೂ ಬಂದಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೇ ಇದೀವಿ ನಾವು ಇನ್ನೂ. ಈಶಣ್ಣ ಅಂತೇಳಿ ಭೀಮಸಮುದ್ರ ರೈತ ಸಂಘದ ನಾನು ಒಬ್ಬ ಪ್ರತಿನಿಧಿ. ಬಟ್ ಏನಾಗಿದೆ ಸರ್, ಇದು ಅವರು 1 ಗಂಟೆ ಮನೆ ಬಿಟ್ಟು ಹೋಗಿದ್ದಾರೆ. ಹೋಗಿ ಆದಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಮಾಡೋ ಟೈಮ್ನಲ್ಲಿ ಅದು 4:15 ಟೈಮ್ನಲ್ಲಿ ಆಗಿದೆ. ಅಲ್ಲಿಂದ ಬಾಡಿ ತಗೊಂಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆದರೆ ಆ ಹಾಸ್ಪಿಟ್ಲಿಗೆ ಹಾಕಿರೋದು ಇವ್ರು ಹೆಂಗೆ ಒಳಗೆ ತಗೊಂಡ್ರು ದೊಡ್ಡ ಹಾಸ್ಪಿಟ್ಲಲ್ಲಿ, ಅದಕ್ಕೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಒಂದು ಆಮೇಲೆ ಅವರು ಡೆಡ್ ಹ್ಯಾಂಡ್ನ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಅಲ್ಲೆಲ್ಲ ನಾರ್ತ್ ಇಂಡಿಯನ್ನು ಹಿಂದಿ ಮಾತಾಡೋಂತಲೇ ಹುಡುಗರು ಇರೋದಲ್ಲಿ. ಅದರಿಂದ ಇನ್ನೊಂದು ಸ್ಟೆಪ್ ಮೇಲ್ಕ್ಕೆ ಬಂದರೆ ಎಲ್ಲ ನಮ್ಮ ಲೋಕಲ್ ಹುಡುಗರೇ ಇದ್ದಾರೆ. ಅವ್ರಿಗೆ ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ, ಆ ಥರ ಬಾಡಿ ಎತ್ತಿದ್ದಾರೆ. ಇನ್ನೊಂದು ಆಮೇಲೆ ಅಲ್ಲಿ ಆ ಬಾಡಿಯಿಂದ
ಅಲ್ಲಿಂದ ಅವ್ರ ಮಗನೂ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನಿಗೂ ಮಾಹಿತಿ ಕೊಡ್ಲಿಲ್ದಂಗೆ ದುರುಕ್ ಹಾಕ್ಕೊಂಬಂದು ಅಲ್ಲಿ ಮಾಹಿತಿ ಅವನಿಗೆ ಗೊತ್ತಾಗಿ ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದು ಯಾಕೆ ಸೈನ್ ಮಾಡಿಸ್ಕೊಂಡಿದ್ದಾರೆ, ಇವ್ರದ್ದು ಇನ್ಸಿಡೆಂಟ್ ಏನೈತೆ ಏನೋ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್. ನಾನು ನಿಮ್ಮಿದ್ದೀನಿ, ಹಿಂದೆ ಇದ್ದೀನಿ, ನಾನು ಏನಾದ್ರೂ ಮಾಡ್ತೀನಿ ಅಂತ ನೀನ್ ಯಾಕೆ ಬರ್ತಾ ಇಲ್ಲ? ನಿನ್ ಕಂಪ್ನಿಲಿ ಕೆಲಸ ಮಾಡ್ತಾ ಇಲ್ವಾ? ನೀನ್ ಮಾಡ್ತಾ ಇದ್ವಿ, ನೀನ್ ಬರ್ಬೇಕು ತಾನೆ. ಒಬ್ಬ ಅಭ್ಯರ್ಥಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ನಾನು ಹೋಗ್ಬೇಕು, ಅವ್ನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ನಿನ್ ಹೆಂಡತಿ ಮಕ್ಳ ಹತ್ರ ಹಿಂಗೆ ಬಿಟ್ಟು ಓಡೋಗ್ತಿದ್ದೆ ನೀನು. ಆ ತಂದಲ್ಲಿ ಹೆಣನಲ್ಲಿ ಹಾಕ್ಬಿಟ್ಟು ಇಲ್ಲಿವರೆಗೂ ಇವತ್ತು ಬರ್ತೀನಿ ನಾಳೆ ಬರ್ತೀನಿ, ಬೆಳಿಗ್ಗೆ ನೆನ್ನೆ ರಾತ್ರಿ ಸಾಯಂಕಾಲ 5 ಗಂಟೆಯಿಂದ ನಡೆದಿರೋದು ಈ ವಿಷಯ. ಇಷ್ಟೊತ್ತಾದ್ರೂ ಯಾರು ಪತ್ತೆ ಇಲ್ಲ. ಯಾಕೆ ಇವರೆಲ್ಲ ಏನ್ ಇಷ್ಟು ಜನ ಸೇರಿದ್ರು ಏನ್ ನ್ಯಾಯನೇ ಇಲ್ವಾ ಇಲ್ಲಿ? ನಮಸ್ಕಾರ. ಇವತ್ತು ನಾವು JSW ಏನು ಸ್ಟಾಫ್ ಇದ್ದೀವಿ, ಎಲ್ಲರ ಹತ್ರ ಒಂದು ಕ್ಷಮೆ ಕೇಳ್ತೀವಿ. ಹಾಗೂ ನಮಗೆಲ್ರಿಗೂ ದುಃಖ ಆಗಿದೆ. ಯಾಕೆಂದರೆ ನಮ್ಮ ಗಣಿಯಲ್ಲಿ ಕೆಲಸ ಮಾಡ್ಕೊಂತ ಚಂದ್ರಶೇಖರ್ ಸೂಪರ್ವೈಸರಾಗಿ ಕೆಲಸ ಮಾಡ್ತಿದ್ರು. ಅವರು ಅಚಾನಕ್ಕಾಗಿ ಒಂದು ಆಕ್ಸಿಡೆಂಟ್ ಇದರಿಂದ ತೀರ್ಕೊಂಡಿದ್ದಾರೆ. ಆಗಬಾರ್ದಿತ್ತು, ದುರ್ದೈವ, ಏನು ಮಾಡೋಕ್ಕಾಗಲ್ಲ, ಆಗಿದೆ. ಸೊ ನಮ್ಮ ಗಣಿ ಸಿಬ್ಬಂದಿ ಪರವಾಗಿ JSW ಪರವಾಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಎಲ್ಲರ ಪರವಾಗಿ ಕ್ಷಮೆ ಕೇಳ್ತೀನಿ. ಹಾಗೆ ಈ ಥರ ಮುಂದೆ ಘಟನೆಗಳು ಸಂಭವಿಸದಿರಲಿ, ನಮ್ಮ ಗಣಿಯಲ್ಲಿ ಆಗಲಿ ಎಲ್ಲೇ ಆಗಿರಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿನೋದ್ ಅಂತೇಳಿ. ನಾನು ಬೀದುರ್ಗ ರಮೇಶ್ ಅಂತ, ಗಣಿಬಾಧಿತ ಹೋರಾಟ ಸಮಿತಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ. ನಿನ್ನೆ ನಡೆದಂಥ ಏನು ಇನ್ಸಿಡೆಂಟು JSW ಬೊಮ್ಮನ್ ಮೈನ್ಸ್ ಕಂಪ್ನಿಯಲ್ಲಿ ಆದಂಥ ಕಾರ್ಮಿಕನ ಸಾವು, ಅಚಾನಕ್ಕಾಗಿ ವೀಲ್ ಲೋಡ್ರ್ ಏನೋ ಟಚ್ ಆಗಿ ಸತ್ತತೆ ಅಂತಂದು ಹೇಳಿದಾಗ ನಾವೆಲ್ಲ ಬಂದಿಲ್ಲಿ ನಿರಂತರವಾಗಿ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದ್ವಿ. ಗಣಿ ಕಂಪ್ನಿಯವರು ಸಹ ಬಂದು ಇವತ್ತು ಅವ್ರ ಕುಟುಂಬಗಳಿಗೆ ನಾವು ನೌಕರಿ ಕೊಡ್ತೀವಿ ಹಾಗೂ ಅವರ ಮುಂದಿನ ಜೀವನೋಪಾಯಕ್ಕೆ ಹಣ ಸಹಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಾಗ ಆ ಕುಟುಂಬಸ್ಥರು ಒಪ್ಕೊಂಡಿದ್ದಾರೆ. ಕಂಪ್ನಿಯವರು ಸಹ ಬಂದು ಸ್ಪಂದಿಸಿದ್ದಾರೆ. ನಾವು ಕಂಪ್ನಿಯರಿಗೆ ಕೊಡ್ತಕ್ಕಂಥ ನನ್ನ ಸಂಘಟನೆಯಿಂದ, ನಮ್ಮ ರೈತ ಸಂಘಟನೆಯಿಂದ ಕೊಡ್ತಕ್ಕಂಥ ಕಂಪ್ನಿಯರಿಗೆ ಎಚ್ಚರಿಕೆ ಏನು ಅಂತಂದರೆ, ದಯಮಾಡಿ ನೀವು ಹೋರಾಟ ಸಮಿತಿಗಳನ್ನ ಕರೆದು ಮಾತಾಡೋದು ಕಲೀರಿ. ಸ್ಥಳೀಯವಾಗಿ ಇಲ್ಲಿ ಆಗ್ತಕ್ಕಂಥ ಪೊಲ್ಯೂಷನ್ ಬಗ್ಗೆ ಅವರ ಅಹವಾಲುಗಳು ನೀವು ಸ್ವೀಕರಿಸಬೇಕು. ಮಧ್ಯವರ್ತಿಗಳ ಮುಖಾಂತರ ಹೋದರೆ ಮುಂದಿನ ಸಮಸ್ಯೆಗಳು ಆಗ್ತವೆ. ದಯಮಾಡಿ ಕಂಪ್ನಿಯರಿಗೆ ನಾವು ಹೇಳೋದೇನೆಂದರೆ, ನಿಮ್ಮ ಕಂಪ್ನಿಯಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನೀವು ಎಷ್ಟು ಕೋಟಿ ಕೊಟ್ಟರು ಸಾಲದು. ಇವತ್ತು ನೀವು ಇಷ್ಟೊಂದು ಸಾವಿರಾರು ಕೋಟಿ ಒಡೆಯೋದಾಗಕ್ಕೆ ಈ ದೇಶದಾಗ ಉನ್ನತ ಮಟ್ಟಕ್ಕೆ ಬೆಳೆಯೋ ಕಾರಣ ಕಾರ್ಮಿಕರು. ಫಸ್ಟು ಕಾರ್ಮಿಕಿಗೆ ಭದ್ರತೆ ಕೊಡ್ರಿ ಅಂತಂದೇಳಿ ನಾವು ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವರು ಮುಂದಿನ ಈ ವಾರದಲ್ಲೇ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಸಂಘಟನೆಗಳು ಸೇರ್ಕೊಂಡು, ಗಣಿ ಕಂಪ್ನಿ ಮತ್ತು ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಗಣಿಬಾಧಿತ ಹೋರಾಟ ಸಮಿತಿ, ರೈತ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದು ಸಭೆಯನ್ನು, ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆ, ಇನ್ನು ಮುಂದೆ ಯಾವ ಆಗಬಾರ್ದು, ಅದಕ್ಕೆ ಸೇಫ್ಟಿ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ ವಿನೋದ್ ಆದಂಥ ಕಂಪ್ನಿಯ ಮ್ಯಾನೇಜರ್ ಏನಾದಂಥ ವಿನೋದ್ ಅವರು ಆಯಿತು ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಾರದಲ್ಲಿ ಅರೇಂಜ್ ಮಾಡಿದರೆ ನಾವು ಹೋಗಿ ಗಣಿ ಕಂಪ್ನಿಗಳಿಗೆ ಕೈಲಾದಷ್ಟು ಒಬ್ಬ ಸಾರ್ವಜನಿಕನಾಗಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಅವ್ರಿಗೆ ಸಲಹೆ ಕೊಡೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅವರು ಸಹ ಗಣಿ ಕಂಪ್ನಿಯವರು ಮತ್ತು ಹೋರಾಟಗಳ ನಡುವೆ ಬಾಂಧವ್ಯ ಬೆಳೆಸ್ಕೊಂಡು ಹೋಗಬೇಕು. ಎರಡೂ ಕಮ್ಯುನಿಕೇಷನ್ ಇದ್ದಾಗ ಏನಾಗುತ್ತೆ, ಯಾವುದೇ ರೀತಿ ಇಂಥ ಸಮಸ್ಯೆಗಳಾದಾಗ ಉಲ್ಬಣಗೊಳ್ಳಲ್ಲ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಅವ್ರು ನಿನ್ನೆ ನಡೆದಿರೋಂಥ ಘಟನೆ ಇವತ್ತಾದರೂ ಯಾಕೆ ಇವರು ಡಿಲೇ ಮಾಡಿದ್ರು ಅಂತ ನಿಮ್ಗೆ ಏನಾದ್ರು ತಿಳಿಸಿದ್ದಾರೆ? ಇವತ್ತಾದರೂ ಯಾಕೆ ಡಿಲೇ ಮಾಡಿದ್ರು ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ಬರಲಿಲ್ಲ ಅವರು ಗಣಿ ಕಂಪ್ನಿಯವರು. ಹಂಗಾಗಿ ರೈತ ಸಂಘಟನೆಯವರು ಮತ್ತು ಅವ್ರ ಕುಟುಂಬದವರು ಸಹ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಬಿಡಲಿಲ್ಲಪ್ಪ. ಪೊಲೀಸ್ನವ್ರು ಹೇಳಿದ್ರು ಕಂಪ್ಲೇಂಟ್ ಕೊಡೋಕ್ಕೆ ಯಾರು ರೆಡಿ ಇರಲಿಲ್ಲ. ಅವ್ರೇನೋ ಆ ಕುಟುಂಬದ ಜೊತೆಗೆ ಬಂದ ಕಂಪ್ನಿಯವ್ರು ಮಾತಾಡಿದ ಮೇಲೆ ಸಮಸ್ಯೆ ಬಗೆಹರಿಸ್ಕೊಂಡು ಈಗ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಬಾಡಿ ತಗೊಂಡೋಗಿ ನಾವೆಲ್ಲ ನಿಂತಿದ್ದು ಮಣ್ಣು ಮಾಡ್ತೀವಿ. ಇವತ್ತು ಪರಿಸ್ಥಿತಿ ಏನಾಗೈತೆ ಅಂದರೆ, ನಾನು ಗಣಿ ಕಂಪ್ನಿಯವ್ರಿಗೆ ಇನ್ನೊಂದು ಹೇಳೋದು, ಹೈವೇ ರೋಡ್ನಾಗೆ ನಾಯಿ ಸಾಯೋದು, ಗಣಿ ಕಂಪ್ನಿಗಳಿಗೆ ಕಾರ್ಮಿಕರು ಸಾಯೋದು, ಇದು ಸರ್ವೇ ಸಾಮಾನ್ಯ ಆಗೈತೆ. ಇನ್ನು ಮುಂದೆ ನಾವು ನಾಯಿಗಳ ಥರ ಹೈವೇ ರೋಡ್ನಾಗ ಸಾಯೋಂಥ ನಾಯಿಗಳ ಥರ ನಾವು ಈ ಗಣಿ ಕಂಪ್ನಿಗೆ ಸಾಯೋಕ್ಕೆ ನಮ್ಮ ಸಂಘಟನೆ ಯಾವ ಕಾರಣಕ್ಕೂ ಬಿಡಲ್ಲ. ನಾವೇನು ಸರ್ಕಾರ ಸುತ್ತೋಲೆ ಒಳಗೆ ನಿಬಂಧನೆಗಳ ಪ್ರಕಾರ IBM, MOFCC, DMG, ಫಾರೆಸ್ಟ್ ಇಲಾಖೆ ಏನು ನಿಬಂಧನೆಗಳಿದಾವೆ ಇದ್ರ ಪ್ರಕಾರ ಇವ್ರು ಕೆಲಸ ಮಾಡಬೇಕು ಅಂತ ನಾವು ಎಚ್ಚರಿಕೆನ ಕೊಟ್ಟಿದ್ದೀವಿ. ಇವರು ಇದನ್ನ ಮಾಡದೇ ಇದ್ದರೆ ನಾವು ಮುಂದೆ ಸುಪ್ರೀಂ ಕೋರ್ಟಿನ ಕದ ತಟ್ಟಂಥ ಕೆಲಸ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದಾಗ ಅವ್ರು ಒಪ್ಕೊಂಡು ಕಾರ್ಯಕ್ರಮ ಅರೇಂಜ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿ ಏನಾಗುತ್ತೆ, ಮಾಧ್ಯಮ ಮುಖಾಂತರ ನೀವು ಎಲ್ಲ ಜೊತೆಗೆ ಬರ್ರಿ, ನೇರವಾಗಿ ಮಾಧ್ಯಮ ಮತ್ತು ಸಂಘಟನೆ ಕಂಪ್ನಿಯವ್ರ ಮುಖಾಂತರ ಸಂವಾದ ಕಾರ್ಯಕ್ರಮ ತೋರಿಸೋಣ ಅಂತ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.